ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆನೇಕಲ್ ತಾಲೂಕಿನ ದೊಮ್ಮಸಂದ್ರ ಗ್ರಾಮದಲ್ಲಿ ಇತ್ತೀಚೆಗೆ ಸದ್ಗುರು ಪರಪ್ಪಸ್ವಾಮಿ ವಾರ್ಷಿಕೋತ್ಸವ ಹಾಗೂ ದೇವಲ ಮಹರ್ಷಿ ಶಿರಡಿ ಸಾಯಿಬಾಬಾ ನಾಗಬ್ರಹ್ಮ ತ್ಯಾಗರಾಜ ಸ್ವಾಮಿ ಆರಾಧನಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ದೊಮ್ಮಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಜಣ್ಣ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪರಪ್ಪಸ್ವಾಮಿ ಮಠವು ಹಲವಾರು ವರ್ಷಗಳಿಂದ ವಾರ್ಷಿಕೋತ್ಸವವನ್ನು ಆಚರಿಸುತ್ತಾ ಬಂದಿದೆ. ಇದರ ಜೊತೆಗೆ ತ್ಯಾಗರಾಜ ಸ್ವಾಮಿ ಅವರ ಆರಾಧನೆಯನ್ನು ನಡೆಸುತ್ತಿರುವುದು ಶ್ಲಾಘನೀಯ. ತ್ಯಾಗರಾಜ ಸ್ವಾಮಿ ಅವರು ಹಿಂದೂ ಧರ್ಮಕ್ಕೆ ನೀಡಿದ ಕೊಡುಗೆ ಅಪಾರವಾದದ್ದು. ಅವರ ಕೀರ್ತನೆಗಳು ಇಂದಿಗೂ ಸಂಗೀತ ಲೋಕದಲ್ಲಿ ಅಮರವಾಗಿವೆ ಎಂದು ಹೇಳಿದರು. ಪರಪ್ಪಸ್ವಾಮಿ ದೇವಸ್ಥಾನ ಮತ್ತು ಮಠದ ನಿರ್ದೇಶಕರಾದ ತ್ಯಾಗರಾಜು ಮಾತನಾಡಿ, ದೇವಸ್ಥಾನವು ಸುಮಾರು 250 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ನಮ್ಮ ದೇವಂಗ ಸಮುದಾಯವು ಧಾರ್ಮಿಕ ಕೈಂಕರ್ಯಗಳಲ್ಲಿ ಸಕ್ರಿಯವಾಗಿದೆ. ಇಲ್ಲಿ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ, ವಿದ್ಯಾರ್ಥಿ ವೇತನ, ದಿನಸಿ ಮತ್ತು ಬಟ್ಟೆಗಳನ್ನು ವಿತರಿಸುವಂತಹ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸಂಗೀತ ವಿದ್ವಾಂಸರನ್ನು ಸನ್ಮಾನಿಸಲಾಯಿತು. ವಿದುಷಿ ಶ್ರೀ ಧನ್ಯಶ್ರೀ ಕಾಂಚನ, ದೇವಿಕಾ, ನವನೀತ, ರಶ್ಮಿ, ಶ್ರೀಕಾಂತ್ ಮತ್ತು ನರಸಿಂಹನ್ ರಾಮಸ್ವಾಮಿ ಅವರು ಸನ್ಮಾನ ಸ್ವೀಕರಿಸಿದರು. ಈ ವೇಳೆ ಸಂಗೀತ ಕಾರ್ಯಕ್ರಮಗಳು ನಡೆದವು. ಭಕ್ತರು ಸಂಗೀತದ ರಸಮಯ ಅನುಭವ ಪಡೆದರು. ಈ ವಾರ್ಷಿಕೋತ್ಸವ ಮತ್ತು ಆರಾಧನಾ ಕಾರ್ಯಕ್ರಮದಲ್ಲಿ ದೇವಾಂಗ ಸಮುದಾಯದ ಮುಖಂಡರು, ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಮನೋಹರ್, ನಾಗರಾಜು, ಡಿಎಸ್ ಚಂದ್ರಶೇಖರ್, ತ್ಯಾಗರಾಜು, ರಾಮಣ್ಣ, ಕರಿಯಪ್ಪ, ಯೋಗೇಂದ್ರ, ಮೋಹನ್ ಮುಂತಾದವರು ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದರು. ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ಪರಪ್ಪಸ್ವಾಮಿ ದೇವಸ್ಥಾನ ಪೂಜೆ ಸುಮಾರು 200 ವರ್ಷದಿಂದ ಸತತವಾಗಿ ನಡೆದುಕೊಂಡು ಬಂದಿದೆ. ಈ ದೇವಸ್ಥಾನದ ತುಂಬ ಹಿರಿಯರು, ನಮ್ಮ ಊರಿನ ದೇವಂಗ ಜನಾಂಗದ ಹಿರಿಯರಾದಂಥ ಮಚ್ಚಣ್ಣವರು, ಪರ್ಯಪ್ಪರು ಮತ್ತು ಮುದ್ದಣ್ಣವರು, ಪಿಳ್ಳಪ್ಪವರು, ಚಿಕ್ಕರಿಯಪ್ಪವರು ಮತ್ತು ಬಾಲಯ್ಯನವರು, ಕಲ್ಲಯ್ಯನವರು ಕುಟುಂಬದವರು ಇನ್ನೂ ಅನೇಕರು ನಡೆಸ್ಕೊಂಬಂದಿದ್ದಾರೆ. ಇದು ಹೇಳಬೇಕಾದ್ರೆ ಒಂದು ರೀತಿ ಹೇಳಬೇಕು ಅಂದರೆ ಇದು ನಮ್ಮ ಮಠದ ಆಡಳಿತ ಮಂಡಳಿಯ ಕರ್ತವ್ಯ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಒಂದು ದೇವಸ್ಥಾನ ಆಗ್ಬೋದು, ಒಂದು ಮಠ ಅಂತ ಆಗ್ಬೋದು, ಆದಮೇಲೆ ಅಲ್ಲಿ ಏನಾದರೂ ಒಂದು ಚಟುವಟಿಕೆಗಳಿದ್ರೇ ಅದು ಜನಗಳ ಒಂದು ಮನಸ್ಸಿಗೆ ತಲುಪಬೇಕಾದ್ರೆ ಆ ಒಂದು ಉದ್ದೇಶದಿಂದ ನಾವು ಪ್ರತಿ ವರ್ಷ ಇಲ್ಲಿ ಸುಮಾರು 14-15 ವರ್ಷದಿಂದನೂ ನಾವು ಇಲ್ಲಿ ಆರಾಧನೆನ ನಾವು ನಡ್ಕೊಂಬರ್ತಾ ಇದ್ದೀವಿ. ಅದ್ರ ಜೊತೆಗೆ ನಾವು ಈಗ ತ್ಯಾಗರಾಜ ಆರಾಧನೆ ಕೂಡ ಸುಮಾರು 7-8 ವರ್ಷದಿಂದನೂ ನಾವು ಈ ಒಂದು ಮಠದ ಆಡಳಿತ ಮಂಡಳಿ ಪರವಾಗಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದ್ರ ಜೊತೆಗೆ ನಾವು ದಾಸಮಯ್ಯನ ಜಯಂತಿ ಮಾಡ್ತೀವಿ. ಅದು ನಮ್ಮ ಉಗಾದಿ ಹಬ್ಬ ತೀರ 5 ದಿವಸಕ್ಕೆ ಬರುತ್ತೆ. ಅದಾದಮೇಲೆ ನಾವು ಆಷಾಢದಲ್ಲಿ ನಾವು ಗುರುಪೌರ್ಣಮಿ ಕಾರ್ಯಕ್ರಮವನ್ನು ನಾವು ಅದ್ಧೂರಿಯಾಗಿ ನಾವು ನೆರವೇರಿಸ್ತೀವಿ. ಇದ್ರ ಜೊತೆಗೆ ನಾವು ಗಣೇಶ ಚತುರ್ಥಿ ಇರ್ಬೋದು ಅಥವಾ ಬೇರೆ ಹಬ್ಬಗಳಿರ್ಬೋದು, ಇದೆಲ್ಲ ನಾವು ಆಚರಣೆ ಮಾಡ್ಕೊಂಬಂದು ಮತ್ತೆ ನಾವು ಕಾರ್ತಿಕ್ ಸೋಮವಾರದಲ್ಲಿ 4 ವಾರಗಳು ಏನು ಬರ್ತವೆ ಆ 4 ವಾರನೂ ಕೂಡ ನಾವು ವಿಜೃಂಭಣೆಯಿಂದ ನಾವು ಇಲ್ಲಿ ಪೂಜಾ ಕಾರ್ಯಕ್ರಮಗಳನ್ನು ನಾವು ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇದಲ್ಲದೆ ಆಗಿ ಈ ಒಂದು ಪರಸ್ವಾಮಿ ಮಠದ ಒಂದು ಹಿತದೃಷ್ಟಿಯಿಂದ ಜನಗಳು ಒಂದು ಬರಬೇಕು, ಇಲ್ಲಿ ದೇವರ ಜೊತೆಗೆ ಒಂದು ಬೆರಿಬೇಕು, ಒಂದು ಭಕ್ತಿಪೂರ್ವಕವಾಗಿ ಎಲ್ಲರೂ ಭಾಗವಹಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಪ್ರತಿ ವರ್ಷ ಶಾಲಾ ಮಕ್ಕಳಿಗೆ